ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಿವಿಯ ಸೂತಕ ಹೋಯಿತು ಸದ್ಗುರುವಿನ ವಚನದಿಂದ, ಕಂಗಳ ಸೂತಕ ಹೋಯಿತು ಸದ್ಭಕ್ತರ ಕಂಡೆನಾಗಿ, ಕಾಯದ ಸೂತಕ ಹೋಯಿತು ನಿಮ್ಮ ಚರಣವ ಮುಟ್ಟಿದೆನಾಗಿ, ಬಾಯ ಸೂತಕ ಹೋಯಿತು ನಿಮ್ಮ ಒಕ್ಕುದ ಕೊಂಡೆನಾಗಿ, ನಾನಾ ಸೂತಕ ಹೋಯಿತು ನಿಮ್ಮ ಶರಣರ ಅನುಭಾವಿಯಾಗಿ, ಕೂಡಲ ಸಂಗಮ ದೇವ ಕೇಳಯ್ಯ ಎನ್ನ ಮನದ ಸೂತಕ ಹೋಯಿತು ನೀವಲ್ಲದಿಲ್ಲೆಂದರಿದೆನಾಗಿ. ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಪೂಜನೀಯರಾದಂಥ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರನ್ನು ಎನ್ನ ಮನದಲ್ಲಿ ವಂದಿಸಿ, ಇವತ್ತಿನ ಈ ಪ್ರಾರ್ಥನೆಗೆ ಆಗಮಿಸಿರುವಂತಹ ಎಲ್ಲ ನನ್ನ ಶರಣ ತಂದೆ ತಾಯಿಗಳ ಅಡಿದಾವರಗಳಲ್ಲಿ ನನ್ನ ಅನಂತ ಕೋಟಿ ಶರಣೂ ಶರಣಾರ್ಥಿಗಳು. ಇವತ್ತು ನಾನು ಕಾಯಕ ಮತ್ತು ದಾಸೋಹ ಈ ಎರಡು ವಿಷಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವರಿಸಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಲಿಂಗಾಯತ ಧರ್ಮದಲ್ಲಿ ನಮ್ಮ ಬಸವಣ್ಣನವರು ಇವೆರಡು ಪದಗಳಿಗೆ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಬರುವ ಪ್ರತಿಯೊಬ್ಬ ಶರಣರಿಗೆ ಬಸವಣ್ಣನವರು ಹೇಳಿಕೊಟ್ಟಿರುವ ಮಾರ್ಗವೆಂದರೆ ಸತ್ಯ ಶುದ್ಧ ಕಾಯಕದಿಂದ ಗಳಿಸಿ ಹಿತಮಿತವಾಗಿ ಬಳಸಿ ಉಳಿದುದರಲ್ಲಿ ಈ ಸಮಾಜಕ್ಕೆ ದಾಸೋಹ ಮಾಡುವುದು. ಮೊದಲಿಗೆ ಕಾಯಕ. ಈ ಕಾಯಕ ಎಂದರೆ ನಮ್ಮ ಜೀವನೋಪಾಯಕ್ಕಾಗಿ ಹುಡುಕಿಕೊಂಡಿರುವ ಕೆಲಸ, ವೃತ್ತಿ. ಈ ಕಾಯಕದಲ್ಲಿ ಮೇಲು ಕೀಳು ಎಂಬುದಿಲ್ಲ. ಇದರಲ್ಲಿ ಯಾವುದೇ ಜಾತಿ ಭೇದ ತಾರತಮ್ಯ ಎನ್ನುವಂಥದ್ದು ಬರುವುದಿಲ್ಲ. ಈ ದೇಶದ ಪ್ರಧಾನಿಗಳು ಮಾಡುವುದು ಕಾಯಕನೇ. ಹಾಗೆಯೇ ನಮ್ಮ ದೇಶದಲ್ಲಿರುವ ಈ ಸಾಮಾನ್ಯ ಕಾರ್ಮಿಕರು, ರಸ್ತೆ ಬದಿಯನ್ನು ಸ್ವಚ್ಛಗೊಳಿಸುವ ಕಾರ್ಮಿಕರು ಸಹ ಮಾಡುವುದು ಕಾಯಕನೇ. ಒಬ್ಬ ವ್ಯಕ್ತಿ ಬಂಗಾರ ಮಾಡಿದರೂ ಅದಕ್ಕೂ ಕಾಯಕ ಅಂತ ಹೇಳಲಾಗ್ತದೆ. ಒಬ್ಬ ವ್ಯಕ್ತಿ ಚಪ್ಪಲಿ ಹೊಲಿದರೂ ಸಹ ಅವಂದು ಸಹ ಕಾಯಕ ಅಂತ ಹೇಳಲಾಗ್ತದೆ. ಈ ಕಾಯಕದಲ್ಲಿ ದೊಡ್ಡದು ಚಿಕ್ಕದು ಅನ್ನುವಂತಹ ತಾರತಮ್ಯ ಇರುವುದಿಲ್ಲ. ಯಾವುದೇ ಕೆಲಸವಿರಲಿ, ನಾವು ಯಾವತ್ತೂ ಅವರ ಸಂಬಳ ನೋಡಿ ಅವರ ಕಾಯಕವನ್ನು ಅಳತೆ ಮಾಡಬಹುದು, ಅಳತೆ ಮಾಡಬಾರದು. ಆ ಕಾಯಕ ಸತ್ಯಶುದ್ಧವಾಗಿದೆಯೋ ಇಲ್ಲವೋ ಎಂಬುದರ ಮೇಲೆ ಅವರ ಕಾಯಕವನ್ನು ಅಳತೆ ಮಾಡಲಾಗುತ್ತದೆ. ಹಾಗಂತ ತಿಳಿದು ನಾವು ಮಾಡುವ ಎಲ್ಲ ಕೆಲಸಕ್ಕೂ ಕಾಯಕ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಅದು ನಿಜಾಯಿತಿಯಿಂದ ಕೂಡಿದರೆ ಮಾತ್ರ, ಸತ್ಯಶುದ್ಧದಿಂದ ಕೂಡಿದರೆ ಮಾತ್ರ ಕಾಯಕ ಅಂತ ಹೇಳಲಾಗುತ್ತದೆ. ಇನ್ನೊಬ್ಬರಿಗೆ ಮೋಸ ಮಾಡಿ, ಯಾರ್ದೋ ಮನೆ ಹೊಡೆದು ವಂಚನೆ ಮಾಡಿ ನಾವು ಗಳಿಸಿಟ್ರೆ ಅದು ಯಾವತ್ತೂ ಸತ್ಯಶುದ್ಧ ಕಾಯಕದಿಂದ ಗಳಿಸಿರುವುದು ಅಂತ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅದು ನಾಯಕ ನರಕ ಅಂತ ಹೇಳ್ತಾರೆ ಬಸವಣ್ಣವರು. ನಮ್ಮ ಕಾಯಕ ಕೈಲಾಸವಾಗಬೇಕಾದರೆ ನಮ್ಮ ನಿಜಾಯಿತಿಯ ಶ್ರಮ ಅದರಲ್ಲಿ ಇರಬೇಕಾಗುತ್ತದೆ. ಬಸವಣ್ಣನವರು ಕಾಯಕಕ್ಕೆ ದೇವರ ಪೂಜೆ ಎಂದು ಹೋಲಿಸಿದ್ದಾರೆ. ನಾವು ಮಾಡುವ ಕೆಲಸ ಇದ್ದರೆ ಆ ದೇವರು ಸಹ ಮೆಚ್ಚಿಕೊಳ್ತಾನೆ. ದೇವಸುತ ಭಕ್ತ ಮನೆಗೆ ಬಂದಡೆ, ಕಾಯಕವಾವುದೆಂದು ಬೆಸಗೊಂಡೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ನಿಮ್ಮ ರಾಣಿವಾಸದಾಣೆ ಎಂದು ಚಪ್ಪಲಿ ಹೊಲೆಯುವ ಕಾಯಕದಿಂದ ಹಿಡಿದು ಅರಸನ ಕಾಯಕದವರೆಗೆ ಎಲ್ಲವೂ ಸಮಾನ. ದುಡಿಮೆಯಿಂದ ಬರುವುದು, ದುಡಿಮೆ ಇಲ್ಲದೆ ಬರುವುದು, ದುಡಿಮೆಗಿಂತ ಅಧಿಕ ಬರುವುದು, ಹಾಗೆ ಅವಶ್ಯಕತೆಗಿಂತ ಹೆಚ್ಚು ಸಂಪಾದಿಸಿಡುವುದು, ಇವು ಮೂರು ಪರಧನ ಅಂತ ಬಸವಣ್ಣನವರು ಹೇಳ್ತಾರೆ. ಉರಿಲಿಂಗ ಪೆದ್ದಿಗಳ ಸತಿ ಕಾಳವೇ ಒಂದು ವಚನದಲ್ಲಿ ಹೇಳ್ತಾಳ, ಭಕ್ತನ ಮೊದಲ ಲಕ್ಷಣವೇ ಕಾಯಕ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣವ್ವ. ಅಂದರೆ ಒಂದು ಭಕ್ತನಿಗೆ ಮುಖ್ಯವಾಗಿರುವ ಲಕ್ಷಣ ಅಂದರೆ ಅವನ ಕಾಯಕನೇ ಅವನ ಲಕ್ಷಣ. ಆ ಕಾಯಕ ಯಾವಾಗಲೂ ಸತ್ಯಶುದ್ಧವಾಗಿರಬೇಕು. ಆ ಕಾಯಕದಲ್ಲಿ ಯಾವತ್ತೂ ಅತಿಯಾಸೆ ಇರಬಾರದು. ಅತಿಯಾಸೆ ಅಂದರೆ ಭವದ ಬೀಜ, ಅದರಲ್ಲಿ ನಿರಾಶೆ ಎಂಬುದು ಇರುತ್ತದೆ ಯಾವಾಗಲೂ. ಅತಿಯಾಸೆ ಇಲ್ಲದಿದ್ದರೆ ನಿತ್ಯ ಮುಕ್ತಿ. ಕಾಯಕದಲ್ಲಿ ವ್ರತ ತಪ್ಪಿದಡೆ ಸಹಿಸಬಹುದು, ಆದರೆ ಕಾಯಕ ತಪ್ಪಿದಡೆ ಸಹಿಸಬಾರದು ಎಂದು ಕಾಳವೇ ಹೇಳ್ತಾಳೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರತಿಯೊಬ್ಬರಿಗೂ ಯಾರ ಮುಂದೆಯೂ ಕೈಯೊಡ್ಡದೆ ಸ್ವತಃ ಕಾಯಕ ಮಾಡಿ ದಾಸೋಹ ಮಾಡಲು ಪ್ರೇರೇಪಿಸ್ತಾರೆ. ಅದಕ್ಕಾಗಿಯೇ ಕಲ್ಯಾಣ ನಾಡು ನೀಡುವವರುಂಟು ಬೇಡುವರಿಲ್ಲದ ಸಮೃದ್ಧ ನಾಡಾಯಿತು. ನಾವು ಮಾಡುವ ಯಾವುದೇ ಕೆಲಸವಿರಲಿ ಅದರಲ್ಲಿ ದೇವರನ್ನು ಕಾಣಬೇಕು.
ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅಂತ ಐದಕ್ಕಿ ಮಾರಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ. ಲಿಂಗ ನಿಷ್ಠೆಗಿಂತ ಕಾಯಕ ನಿಷ್ಠೆಯೇ ಅಧಿಕ ಅಂತ ಹೇಳ್ತಾರೆ. ಒಂದು ಸರಿ ನುಲಿಯ ಚಂದಯ್ಯನವ್ರು ಹೇಳ್ತಾರೆ, ಕಾಯಕ ನಿಷ್ಠೆಯೇ ಶ್ರೇಷ್ಠ ಅಂತ. ಅವರು ನುಲಿಯ ಚಂದಯ್ಯನವ್ರು ಸಹ ಅವರೊಂದು ಕಥೆಯಲ್ಲಿ ಬರ್ತದೆ. ಎಲ್ರಿಗೂ ತಿಳಿದ ಹಾಗೆ ನುಲಿಯ ಚಂದಯ್ಯನವ್ರ ಕಾಯಕ ಅದು ಹಗ್ಗ ಮಾಡೋದು, ಅದು ಹೊಸದು ನುಲಿಯನ್ನು ಹೊಸದು ಹಗ್ಗ ತಯಾರಿಸುವುದು. ಒಂದು ಸರ್ತಿ ಕೆರೆ ದಡದಲ್ಲಿ ಹೋಗಿ ಹುಲ್ಲನ್ನು ಕೀಳುವಾಗ ಹುಲ್ಲು ಕೀಳಿ ಅದು ಮೂಟೆ ಕಟ್ಕೊಂಡು ಬರೋ ಹೊತ್ತಿನಾಗಿ ಸಂಜೆ ಹೊತ್ತಿಗೆ ಮನೆಗೆ ಬರೋ ಹೊತ್ತಿಗೆ ಅವ್ರ ಕೊಳ್ಳಲಿದ್ದ ಲಿಂಗ ಜಾರಿ ಕೆರೆಗೆ ಬೀಳ್ತದೆ. ಎಷ್ಟೊತ್ತು ಹುಡುಕ್ತಾರೆ ಅವ್ರ ಕೊಳ್ಳನ ಲಿಂಗ ಹುಡುಕೋದಕ್ಕೆ, ಆದರೂ ಸಹ 1 ಗಂಟೆ ಆದರೂ ಹುಡುಕಿದ್ರು ಆ ಲಿಂಗ ಸಿಗಲೇ ಇಲ್ಲ. ಕೊನೆಗೆ ಸೋತೋಗಿ ನುಲಿಯ ಚಂದಯ್ಯನವ್ರು ಹೇಳ್ತಾರೆ, ಲಿಂಗಪ್ಪ ನನಗೆ ಗೊತ್ತು, ನೀನು ನನ್ನ ಪರೀಕ್ಷೆ ಮಾಡೋದಕ್ಕಾಗಿ ನೀನು ಕೆರೆಯಲ್ಲಿ ಬಿದ್ದಿದ್ದಿ ನೋಡು, ನನ್ನ ಪೂಜೆ ನಿನಗೆ ಇಷ್ಟ ಆದ್ರೆ ನೀನು ನನ್ನ ಜೊತೆ ಬಾ, ಇಲ್ಲಾಂದ್ರೆ ನಿನ್ನಿಷ್ಟ. ನನಗೆ ಲಿಂಗ ಪೂಜೆಗಿಂತ ಕಾಯಕ ನಿಷ್ಠೆನೇ ಮುಖ್ಯವಾದದ್ದು ಅಂತ ಅವ್ರು ತನ್ನ ಹೊರಗೆ ಎತ್ಕೊಂಡು ಲಿಂಗ ಅಲ್ಲೇ ಬಿಟ್ಕೊಟ್ಟು ಹೊರಟು ಹೋಗ್ತಾರೆ. ಆವಾಗ ಲಿಂಗಯ್ಯ ಹೊರಗೆ ಬಂದು, ಚಂದಯ್ಯ ನನ್ನ ಎತ್ತುಕೋ, ಚಂದಯ್ಯ ನನ್ನ ತಗೋ, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ಓಡೋಡಿ ಬರೋದನ್ನು ನಾವು ನಮ್ಮ ಶರಣರ ಒಂದು ಕಥೆಯಲ್ಲಿ ಕೇಳ್ತೀವಿ. ಆಗ ಸ್ವತಃ ಲಿಂಗಯ್ಯನೇ ಚಂದಯ್ಯ ತನ್ನನ್ನು ತೆಗೆದುಕೋ ಎಂದು ಹಿಂದೆ ಬರುವುದನ್ನು ನೋಡಿದ್ದೀವಿ. ನಮ್ಮ ಶರಣರ ಜೀವನದಲ್ಲಿ ಕಾಯಕ ಎಷ್ಟು ಮುಖ್ಯವಾಗುತ್ತೋ ಎನ್ನುವುದನ್ನು ನಾವು ತಿಳಿಯಬೇಕು. ಈ ತರಹದ ಸತ್ಯಶುದ್ಧ ಕಾಯಕದಿಂದ ಗಳಿಸಿದ ಸಂಪತ್ತನ್ನು ಸಮಾಜಕ್ಕೆ ಸದುಪಯೋಗಪಡಿಸುವುದೇ ದಾಸೋಹ. ಮತ್ತು ಇಲ್ಲಿ ದಾನ ಬೇರೆ, ದಾಸೋಹ ಬೇರೆ. ಎಲ್ಲರಿಗೂ ತಿಳಿಯುವಂತೆ ಮಾಡುವುದು ದಾನ, ಅಪೇಕ್ಷೆಯಿಂದ ಮಾಡುವುದು ದಾನ. ಸಮಾಜದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಹಂಭಾವನೆಯಿಂದ ಮಾಡುವುದೇ ದಾಸೋಹ. ದೇವರು ಕೊಟ್ಟದ್ದು ದೇವರಿಗೆ ಅರ್ಪಿಸಬೇಕು ಎನ್ನುವ ಭಾವವೇ ದಾಸೋಹ. ಎಲ್ಲರಿಗೂ ತಿಳಿಯುವಂತೆ ಮಾಡುವುದು ದಾನ, ಯಾರಿಗೂ ತಿಳಿಯದಂತೆ ಮಾಡುವುದೇ ದಾಸೋಹ. ನಮ್ಮ ಅಣ್ಣ ಹೇಳ್ತಾರೆ, ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗ್ಬಾರ್ದಂತ. ಆದರೆ ನಾನು ಒಂದು ಜರ ಕೊಟ್ಟ ಅಂದ್ರೆ ನನ್ನ ಫೋನ್ ಸ್ಟೇಟಸ್ ತುಂಬ ಅವೇ ಇರ್ತವ್ರಿ, ನಾ ಎಷ್ಟು ಮಾಡಿದೆ ಎಷ್ಟು ಮಾಡಿದೆ ಅಂತ. ಇಲ್ಲಿ ನಮ್ಮಲ್ಲಿ ಶ್ರಾವಣ ಮಾಸದಾಗ ಪ್ರವಚನದಾಗ ದಿನ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಎಲ್ರಿಗೂ ಹೆಸರು ಕಳೆದು ಸ್ಟೇಜ್ ಮೇಲೆ ಕರೀತಾರೆ. ಅದರಲ್ಲಿ ಒಬ್ರಿಬ್ರು ಯಾರೋ ಅವ್ರ ಹೆಸರು ಇನ್ನೂ ತನಕ ಗೊತ್ತಾಗಿಲ್ಲ. ನಮ್ಮ ಹೆಸರು ಕರಿಬೇಡ್ರಿ, ನಮಗಿದು ಇಷ್ಟ ಇಲ್ಲ, ಸ್ಟೇಜ್ ಮೇಲೆ ಬರೋದೇ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅವ್ರು ಮಾಡೋದು ನಿಜವಾದ ದಾಸೋಹ, ನಾವೆಲ್ಲ ಮಾಡೋದು ದಾನ. ಅಂಥವ್ರಿಗೆ ದೇವ್ರು ಯಾವತ್ತೂ ಒಪ್ಕೊಳ್ತಾನೆ ರೀ, ಯಾವತ್ತವ್ರಿಗೆ ಮೆಚ್ತಾನೆ ದೇವರು. ನಮ್ಮೆಲ್ಲರದು ತೋರಿಕೆ ಡೊಂಬರಾಟ. ಅಲ್ಲಂ ಪ್ರಭುಗಳು ಅವು ಒಂದು ಮಾತು ಹೇಳ್ತಾರೆ, ಅದು ಈಗ ಸತ್ಯ ತೋರಿಸ್ಲತ್ತದ. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರಿಕೆ ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾಗಿ ಗುರುವಾಗಿ ಹೇಳಲರಿಯರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ಪ್ರಚಾರ ವಿಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಡೆಯಾಗಿ ತೊಡೆ ತುಂಬುತ್ತದೆ. ಎದೆ ಹತ್ತಿ ಕೊರಳು ಬಿತ್ತಿ ಶಿವಾಚಾರದ ಅಭಿಮಾನ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆ ಎರವಾಗುತ್ತದೆ. ಅನ್ಯಥಾ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು. ಅವಿಚಾರದ ಕರ್ಮಟದಗೆ ಗೋಪುರವ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ತುಳಿತಕ್ಕೆ ತೊತ್ತು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರ ವೈಢೂರ್ಯವೆಂದು, ಜನತೆಯ ಬುದ್ಧಿ ಭರಿಮಣ್ಣೆಂದು ಸರ್ವನಾಶವಾಗುವುದು ಅಂತ ನಮ್ಮ ಈ ಸಮಾಜದಲ್ಲಿರುವ ಎಲ್ಲ ಕಾಯಕ ಎಲ್ಲ ಕೃತ್ಯಗಳನ್ನು ಅಲ್ಲಂ ಪ್ರಭುಗಳು ಆವಾಗಲೇ ಗ್ರಹಿಸಿ ಆ ವಚನದಲ್ಲಿ ಹೇಳಿದ್ದಾರೆ. ಇವಾಗ ನಮ್ಮದು ಹೆಂಗೆ ರಾಜಕಾರಣಗಳದ್ದು ಮೇಲಿನವ್ರ ಮೇಲೆ ಇರ್ತಾರೆ, ಕೆಳಗಿನವ್ರು ತುಳಿದು ಹಾಕೋದೇ ಮಾಡ್ತಾರೆ. ಇದು ಅಲ್ಲಂ ಪ್ರಭುಗಳು 12ನೇ ಶತಮಾನದಾಗೆ ಹೇಳಿರಿ. ಇವಾಗ ಬಸವಣ್ಣನವ್ರ ಒಂದು ವಚನ, ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ, ಆಯುಷ್ಯ ತೀರಿ ಪ್ರಳಯ ಬಂದಡೆ ಅರ್ಥವ ನಂಬುವರಿಲ್ಲ. ನೆಲ ನನಗೆದು ಮಡುಗದಿರ, ನೆಲ ನುಂಗಿದಡೆ ಉಗುಳುವುದೇ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರ, ನಿನ್ನ ಮಡದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರೆ, ನಿನ್ನೊಡಲು ಕೆಡೆಯಲು ಮತ್ತೊಬ್ಬನಲ್ಲಿ ಅಡಕದೆ ಮಾಡ್ಬಳೆ, ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು ಅಂತ. ಇಲ್ಲಿ ನಾವು ದುಡಿದುದಕ್ಕೆ
ಸತ್ಕಾರಕ್ಕೆ ಬಳಕೆ ಆಗಬೇಕು. ಆ ದೇವರು ನಮ್ಮ ಆಯುಸ್ಸು ಲಿಮಿಟೆಡ್ ಆಗಿ ಕೊಟ್ಟಾನೆ. ಅದು ಯಾವಾಗ ಮುಗಿಯುತ್ತೋ ಯಾರಿಗೂ ಗೊತ್ತಿಲ್ಲ. ಆದರೆ ನಾವುಗಳು ನಮ್ಮ ಆಯುಸ್ಸು ಮುಗಿಯುವುದೇ ಇಲ್ಲ ಅನ್ನೋ ರೀತಿ ನಾವು ಇಲ್ಲಿ ಶಾಶ್ವತ ಅನ್ನೋ ಹಾಗೆ ಅರ್ಥ ಮಾಡುವಿರಿ. ಅಂದರೆ ನಮ್ಮ ಸಂಪತ್ತನ್ನು, ನಮ್ಮ ಹಣವನ್ನು ನೆಲದಲ್ಲಿ ಅಗೆದು ಕೂಡಿಡ್ತೇವೆ. ಒಂದೇ ಸಾರಿ ಆಯುಷ್ಯ ತೀರಿ ಸಾವು ಎನ್ನುವಂತಹ ಪ್ರಳಯ ಬಂದಡೆ ಆ ಅರ್ಥವನ್ನು ನುಂಗುವವರು ಯಾರೂ ಇರುವುದಿಲ್ಲ. ಅಂದರೆ ಸಂಪತ್ತನ್ನು ಅನುಭವಿಸೋರೇ ಇರುವುದಿಲ್ಲ. ಹಿಂದಿನ ಕಾಲದ ನೆಲದನ್ನು ಅಗೆದು ಸಂಪತ್ತನ್ನು ಹೂತಿಡುತ್ತಿದ್ದರು. ನೆಲ ನುಂಗಿದರೆ ಉಗುಳುವುದೇ? ನೆಲದಲ್ಲಿ ಮುಚ್ಚಿಡದೆ ಯಾವತ್ತಾದರೂ ಸಿಕ್ಕಿದೇನು? ಇಲ್ಲ. ಈ ಕಣ್ಣುಗಳಿಂದ ನೋಡಿ ನೋಡಿ ಬಚ್ಚಿಟ್ಟು ಉಣದೇ ಹೋಗದಿರ ನಿನ್ನ ಹೊಟ್ಟೆಗೂ ಸಹ ತಿನ್ನದೆ ಬೇರೆಯವ್ರಿಗಾಗಿ ಪರರಿಗಾಗಿ ಇಟ್ಟರೆ ನಿನಗೇನು ಬರ್ತದ ಅಂತ ಹೇಳ್ತಾರೆ. ಉಂಡು ತಿಂದು ಅನುಭವಿಸಿ ದಾಸೋಹ ಮಾಡಿ ಆನಂದದಿಂದ ಇರು ಅಂತ ಬಸವಣ್ಣನು ಹೇಳ್ಯಾರ. ನಿನ್ನ ಮಡದಿಗಿರಲೆಂದಡೆ ಅಂದರೆ ನಿನ್ನ ಹೆಂಡತಿ ಮಕ್ಕಳಿಗೆ ಇರಲೆಂತ ಇಟ್ಟರೆ ಕೊನೆಗೆ ನೀನು ಸತ್ತಾಗ ನಿನ್ನ ಹೆಣ ಎತ್ತೋದಕ್ಕೂ ಸಹ ಅವರು ಬೇರೆಯವ್ರಿಗೆ ಕೈ ಚಾಚಲೇಬೇಕಾಗುತ್ತದೆ. ಯಾವತ್ತಾದರೂ ಯಾರೂ ನಿನ್ನ ಜೊತೆ ಸತ್ತರೆ ನಿನ್ನ ಜೊತೆ ಬರೋ ನಿನ್ನ ಹೆಂಡತಿ ಮಕ್ಕಳು ಯಾವತ್ತೂ ಬರೋದಿಲ್ಲ. ನೀ ಮಾಡಿದ ಪಾಪ ಪುಣ್ಯಗಳಷ್ಟೇ ನಿನ್ನ ಜೊತೆ ಬರುವವು ಅಂತ ಬಸವಣ್ಣನವ್ರು ಹೇಳಿದ್ದಾರೆ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನ ವಲಸದಂತೆ ಮಾಡಯ್ಯ, ತನು ದಾಸೋಹಕ್ಕೆ ಒಬ್ಬುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ಲೀಯವಂತೆ ಮಾಡ, ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ದಾಸೋಹಕ್ಕೆ ತನ್ನ ಮನ ಹಿಂಜರಿಯದಂತೆ ಆನಂದದಿಂದ ದಾಸೋಹ ಮಾಡುವಂತೆ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡಡೆ ಹೋದ ಪ್ರಾಣ ಬಂದಂತಾಯಿತು, ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡಡೆ ನಿಶ್ಚಯವಾಗಿ ಕೂಡಲ ಸಂಗಯ್ಯನೆಂಬೆನು. ಅಂದರೆ ಈ ದಾಸೋಹ ಮಾಡುವ ಭಕ್ತನನ್ನು ಕಂಡ್ರೆ ದೊಡ್ಡ ಸಂಪತ್ತು ಕಂಡಂತಾಯಿತು ಅಂತ ಬಸವಣ್ಣನ ಹೇಳ್ತಾರೆ. ಹೋಗಿದ್ದ ಜೀವ ಮರಳಿ ವಾಪಸ್ ಬಂದಂತಾಯಿತು ಅಂತ ಬಸವಣ್ಣನವ್ರು ತಿಳಿಸ್ತಾರೆ. ಹಾಗೆ ತನು ಮನ ಧನವ ಹಿಂದಿಕ್ಕಿಕೊಂಡು ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಒಳಲೊಟ್ಟೆಯ ನುಡಿಯುವವರು ನೀವೆಲ್ಲರೂ ಕೇಳಿರೆ, ತಲೆಹಿಲ್ಲದ ಕೋಲು ಹೊಳ್ಳು ಹಾರುವುದಲ್ಲದೆ ಗುರಿಯ ತಾಗಬಲ್ಲುದೇ ಮಾಯಾಪಾಶೆ ಹಿಂಗಿ ಮನದ ಗಂಟು ಬೆಡದನ್ನಕ್ಕ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅಂದರೆ ಒಂದು ಸ್ವಲ್ಪ ಜನ ಇರ್ತಾರ್ರಿ, ₹1 ಶುದ್ಧ ಜಿಪುಣವರು, ₹1 ದಾನ ಮಾಡೋದಿಲ್ಲ. ಆದರೆ ಮಾತು ನೋಡಿದ್ರೆ ಯಾರಿಗೂ ಸಮ ಬರಲ್ಲ. ಅವ್ರ ಮಾತು ನೋಡಿದ್ರೆ 10 ಸಾರಿ ₹1 ಸಮಾಜಕ್ಕೆ ದಾಸೋಹ ಮಾಡಬೇಕಂದ್ರೆ 10 ಸಾರಿ ಆಲೋಚನೆ ಮಾಡೋದು. ಈ ಸಂಸಾರದ ಮಾಯೆಯಲ್ಲಿ ಬಿದ್ದು ಮನಸ್ಸಿನ ಗಂಟು ಬಿಡದಿದ್ರೆ ಕೂಡಲ ಸಂಗಮ ದೇವ ಆ ದೇವರು ಹೇಗೆ ಒಲಿತನ್ನ ಅಂತ ಕೇಳ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆನ್ನದಿರ ಲಿಂಗಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಆ ದೇವರು ಕೊಟ್ಟದ್ದು ಆ ದೇವರಿಗೆ ಮಾಡಿ ನಾ ಮಾಡಿದೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರೆ ಏಡಿಸಿ ಕಾಡಿತು ಶಿವನ ಡಂಗುರ. ಆ ದೇವ್ರು ಯಾವತ್ತೂ ಕಾಡಿಸ್ತಾನ್ರಿ ನಮಗೆ. ಮಾಡಿದೇನೆ ಲಿಂಗಕ್ಕೆ ಜಂಗಮಕ್ಕೆ ಯಾವತ್ತೂ ನಾ ಮಾಡಿದೆ ಅಂತ ಹೇಳಿದ್ರೆ ನಾವು ಮಾಡಿದ್ದು ವ್ಯರ್ಥವಾಗೋದಿಲ್ಲ. ಕಲ್ಪವೃಕ್ಷ ನಾವು ನಮ್ಮ ಮನದಲ್ಲಿ ಬರದೇ ಇದ್ದರೆ ನಾವು ಏನೇ ಬೇಡಿದರೂ ಕಲ್ಪವೃಕ್ಷವಾಗಿ ಕಾಮಧೇನುವಾಗಿ ಕೊಡುವ ನಮ್ಮ ಕೂಡಲ ಸಂಗಮ ದೇವ. ಅಂದರೆ ನಾವು ಹೇಳ್ಕೊಳ್ಳೋದೇ ಇದ್ರೆ ನಾವು ಬೇಡಿದೆಲ್ಲ ಕಲ್ಪವೃಕ್ಷವಾಗಿ ದೇವರು ನಮ್ಗೆ ಬೇಕಾಗಿದ್ದೆಲ್ಲ ಕೊಡ್ತಾನ ಅಂತ ತಿಳಿಸ್ಕೊಟ್ರೆ. ಕಾಯಕ ಅನ್ನೋದು ಸಂಪತ್ತು ಗಳಿಸುವ ಕೌಶಲ್ಯವಾದರೆ ದಾಸೋಹ ಮತ್ತು ಪ್ರಸಾದ ತತ್ವಗಳು ಗಳಿಸಿದ ಸಂಪತ್ತನ್ನು ಬಳಸುವ ಕಲೆ. ಅಕ್ಕಮಹಾದೇವಿ ತಾಯಿಯವ್ರದ್ದು ಇನ್ನೊಂದು ವಚನ, ಕೆಡದಿರೆ ಮೃಡ ನುಡಿಯ ಹಿಡಿಯಿರೆ, ದೃಢವಲ್ಲ ನೋಡಿರೆ ನಿಮ್ಮೊಡಲು, ದೃಢವಲ್ಲ ನೋಡಿರೆ ಸಂಸಾರ ಸುಖವು, ಚೆನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು ತೊಡೆಯದ ಮುನ್ನ, ಬೇಗ ಬೇಗ ಶಿವಶರಣೆನ್ನಿ ಅಂತ. ಅಕ್ಕಮಹಾದೇವಿ ತಾಯಿ ಈ ಜೀವನ ಶಾಶ್ವತವಲ್ಲ, ಸಂಸಾರ ಸುಖ ಯಾವತ್ತಿದ್ರೂ ಶಾಶ್ವತವಲ್ಲ. ಈ ಶರೀರ ಯಾವ ಕಾಯಮಾಗಿ ಇರಲಿಕ್ಕೆ ಬಂದಿಲ್ಲ, ಯಾವಾಗ ಸಾವು ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಈ ಜೀವ ಇರುವಾಗಲೇ ದೇವರಿಗೆ ಶರಣಾಗಬೇಕು, ಶಿವನಾಮ ಸ್ಮರಣೆ ಮಾಡಬೇಕು. ಇನ್ನೊಬ್ಬರ ಕಣ್ಣೀರು ಬರೆಸುವಂತಹ ಕಾಯಕ ನಾವು ಯಾವತ್ತೂ ಮಾಡಬಾರ್ದು. ಇನ್ನೊಬ್ಬರ ಕಣ್ಣೀರು ಒರೆಸುವಂತಹ ಕೆಲಸ ನಾವು ಮಾಡಬೇಕು. ಅಂದಾಗ ಮಾತ್ರ ದೇವರು ನಮ್ಮನ್ನು ಮೆಚ್ತಾನೆ. ನಮ್ಮ ಬದುಕಿನ ಒಂದೊಂದು ಕ್ಷಣವೂ ಸತ್ಕಾರ್ಯಕ್ಕೆ ಬಳಸಬೇಕು. ಎಂತಹ ಹರಿಬ್ರಹ್ಮಾದಿಗಳೇ ಇರಲಿ, ಮಹಾತ್ಮರೇ ಇರಲಿ, ಯೋಗಿಗಳೇ ಇರಲಿ, ತ್ಯಾಗಿಗಳೇ ಇರಲಿ, ಯಾರಿಗೂ ಸಾವು ಮಾತ್ರ ಖಚಿತ. ಇದನ್ನು ನಾವು ಯಾವತ್ತೂ ಮರೆಯಬಾರದು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ನಿಶ್ಚಿಂತವಾಗಿದೆ.
ಅಂದಂದಿಗೆ 100 ತುಂಬಿದಂತಿರಬೇಕು ನಾವುಗಳು ಎಂದು ತಿಳಿದು ಬದುಕಬೇಕು. ಗುರುವಿನಿಂದ ಪಡೆದ ಇಷ್ಟಲಿಂಗ ಯೋಗದಲ್ಲಿ ದೇವರನ್ನು ಮನಸ್ಸಿನಲ್ಲಿ ಸದಾ ಸ್ಮರಿಸುತ್ತಾ ಅರಿವಿನ ಬೆಳಕಿನಲ್ಲಿ ಮುನ್ನಡೆಯುತ್ತಾ ಕಾಯಕ ಮತ್ತು ದಾಸೋಹದಲ್ಲಿ ತೊಡಗಿ ಸತ್ಯ ಸದಾಚಾರಿಯಾಗಿ ಜೀವನ ನಡೆಸಬೇಕು. ದಾಸೋಹದಲ್ಲಿ ತೊಡಗಿ ಸತ್ಯ ಸದಾಚಾರಿಯಾಗಿ ಜೀವನ ನಡೆಸಬೇಕು. ಕಾಯದ ಕಳವಳಕ್ಕಂಜಿ ಕಾಯಯ್ಯ ಎನ್ನನು, ಜೀವನೋಪಾಯಕ್ಕೆ ಈಯಯ್ಯ ಎನ್ನನು. ಯದ್ಭಾವಂ ತದ್ಭವತಿ, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೇನಯ್ಯ, ಆ ನಿಮ್ಮ ಹಾರೇನು ಮಾನವರ ಬೇಡೆನು, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಅಂತ. ಅಂದರೆ ಕಾಯದ ಕಳವಳಕ್ಕಂಜಿ ಕಾಯಯ್ಯ ಎನ್ನನು, ಈ ದೇಹಕ್ಕೋಸ್ಕರ ನನಗೊಂದು ಸ್ವಲ್ಪ ಕೊಟ್ಟು ನನಗೆ ಕಾಪಾಡು ದೇವರೇ, ಜೀವನೋಪಾಯಕ್ಕೆ ಈ ಜೀವನ ನಡೆಸಲು ಸ್ವಲ್ಪ ಕೊಡು, ಅತ್ಯಾಸೆ ಬೇಡ ನನಗೆ ಅನ್ನುವಂಥ ಭಾವ ನಂಬಲ್ಲಿ ಬರಬೇಕು. ಯದ್ಭಾವಂ ತದ್ಭವತಿ, ನಾನು ಹೇಗಿದ್ರೆ ಹಾಗೆ ಇರ್ತೀನಿ, ಉರಿ ಬರಲಿ ಸಿರಿ ಬರಲಿ, ನನಗೇನು ಕಷ್ಟ ಬರಲಿ ಸುಖ ಬರಲಿ, ನೀನು ಎಷ್ಟು ಕೊಟ್ಟಿದೆ ಅಷ್ಟಿನಲ್ಲೇ ನಾನು ಸುಖವಾಗಿರ್ತೀನಿ, ಬೇಕು ಬೇಡನೆ ಅತಿಯಾಗಿ ನಾನು ಯಾವತ್ತೂ ಬೇಡುವುದಿಲ್ಲ, ನಿಮ್ಮಾಣೆ ನಿಮ್ಮ ಪ್ರಮಥರ ಆಣೆ ಎಂದು ದೇವರ ಮೇಲೆ ಆಣೆ ಮಾಡಿ ಸಾಕ್ಷಿಯಾಗಿ ಹೇಳಬೇಕು. ನಮಗೆ ಯಾವತ್ತೂ ಅತಿಯಾಸೆ ಇರಬಾರದು. ನಮಗೆ ಎಷ್ಟಿದನೋ ಅಷ್ಟರಲ್ಲಿ ನಾವು ಸುಖದಿಂದ ಜೀವನ ನಡೆಸಬೇಕು ಅಂತ ಹೇಳ್ತೀನಿ. ನಮ್ಮ ಜೀವನ ನಡೆಸಲು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ನಾವು ಇಟ್ಟುಕೊಂಡು ಉಳಿದದ್ದನ್ನು ಸಮಾಜಕ್ಕೆ ದಾಸೋಹ ಭಾವದಿಂದ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ತಿಳಿದು ನನ್ನೆರಡು ಮಾತುಗಳಿಗೆ ಮಂಗಲ ಆಡ್ತೀನಿ. ಶರಣೋ ಶರಣಾರ್ಥಿ. ಸೌದಿ ಸಪ್ನ ಅವರು ಕಾಯಕ ಮತ್ತು ದಾಸೋಹ ಚೆನ್ನಾಗಿ ವಚನ ಸಾಹಿತ್ಯವನ್ನು ಅಳವಡಿಸಿಕೊಂಡು ವಚನ ಸಾಹಿತ್ಯದ ಮೇಲೆ ಅದರ ಉದಾಹರಣೆ ಕೊಡ್ಕೊತಾ ಭಾಳ ಚೆನ್ನಾಗಿ ಹೇಳಿರಮ್ಮ. ನಿಮಗೇನದಲ್ಲ ನಮ್ಮ ಸಮಾಜ ಪರವಾಗಿ ಅನುಭವ ಪರವಾಗಿ ಭಾಳ ಭಾಳ ಧನ್ಯವಾದ. ಇನ್ನು ಹೇಳುವಂಥ ಅಕ್ಕನ ಬಾಳದವ್ರು ಎಲ್ಲರೂ ನೋಡ್ರಿ, ಯಾಕೆ ಹ್ಯಾಂಗೆ ಹೇಳತ್ತಾಳ. ನೀವು ಭೀ ಏನಾದ್ರೆ ಪ್ರಯತ್ನ ಮಾಡಿದ್ದೀರ, ಆದಷ್ಟು ಏನಾದ್ರು ಒಂದೆರಡು ವಚನ ಏನಾದ್ರೆ ಪ್ರಯತ್ನ ಮಾಡಬೇಕು. ಹುಡುಗಿಯರು ನೀವು ಓದ್ಲತ್ತೀರಿ ಮಾಡ್ಲತ್ತೀರಿ, ಹೇಳ್ತಾ ಬರ್ರಿ, ಏನಾಗಲ್ಲ, ಒಂದು ವಚನ ಬರ್ಕೊಂಡು ಬರ್ರಿ, ಹೇಳ್ರಿ. ನೀವು ಹೇಳಿದ್ರೆ ಜರ ಅವ್ರಿಗೆ ನಮ್ಮವರಿಗೆಲ್ಲ ಸ್ವಲ್ಪ ಶ್ರಮ ಬರ್ತದೆ, ಅವ್ರಿಗೆ ಜರ ಕಲಿತಾರೆ, ಅವ್ರು ಹೇಳಕ್ಕೆ ಬರ್ತದೆ. ಎಷ್ಟು ಹೇಳಿದ್ರಿ ಭೀ ಹೇಳ್ತೀವಿ, ಬರ್ರಿ 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 ಅಂದ್ರೆ ಯಾರೂ ಹೇಳಕ್ಕೆ ತಯಾರಿಲ್ಲ ಇಲ್ಲ. ಭಾಳ ಇದು ತಕ್ಲೀಫ್. ಯಾಕಂದ್ರೆ ಏಜ್ನ ಹಿಡಿದು ಕೇಳೋದು ನೋಡಿದ, ಹೇಳೋದು ಏನೂ ಇಲ್ಲ. ಅದಕ್ಕೆ ಎಲ್ಲರೂ ಏನಲ್ಲ ವಚನ ಸಾಹಿತ್ಯ ಅಂದ್ರೆ ಅದನ್ನು ನಾವು ಶೇಖರ್ ಕ್ಲಾಸನ ವಚನ ಸಾಹಿತ್ಯ ಅಂದ್ರೆ ಭಾಳ ಆಳವಾದ ವಿಷಯ. ಕಾಯಕ ದಾಸೋಹ ಅಂದರೆ ಇಂಥ ಶಬ್ದ ನಿಮ್ಗೆ ಎಲ್ಲಿ ಸಿಗೋದು, ಡಿಕ್ಷನರಿದೆ, ಯಾವ ಧರ್ಮದಾಗ ಸಿಗೋದು. ಕಾಯಕ ಮತ್ತು ದಾಸೋಹ ಹಿಂಗೆ ಸಂಬಂಧದ. ಇದು ಶಾರೀರಿಕ ಮತ್ತು ಜೀವಕ್ಕೆ ಹೆಂಗೆ ಸಂಬಂಧ ಅದ. ಜೀವ ಇಲ್ಲದೆ ಶರೀರ ಇಲ್ಲ, ಶರೀರದಾಗ ಏನಂದ್ರೆ ಜೀವ ಇದ್ದರೆ ಶರೀರ ಇಲ್ಲ. ಹಂಗೆ ಒಂದಕ್ಕೊಂದು ಸಂಪರ್ಕ ಅದು ಬಿಟ್ಟಿಲ್ಲ. ಕಾಯಕ ದಾಸೋಹ ಇಂಥ ಒಂದು ಶಬ್ದ ನಮ್ಮ ಬಸವಣ್ಣವ್ರು ಕೊಟ್ಟ ಅಂದರೆ ಎಲ್ಲಿ ಇತಿಹಾಸದಲ್ಲಿ ಸಿಗೋದು ನಿಮ್ಗೆ. ನಿಮ್ಮ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವ ಧರ್ಮದಾಗ ಹಿಂಗೆ ಖಾಲಿ ಕಾಯಕ ಅಂದ್ರೆ ಅದು ಅಧುರಾನೇ ಉಳಿತದ, ದಾಸೋಹ ಅಂದ್ರೆ ಭೀ ಅದು ಅಧುರಾನೇ ಅನ್ಕಂಪ್ಲೀಟೇ ಇರ್ತದೆ. ಕಾಯಕ ಮತ್ತು ದಾಸೋಹ ವಿನೋಬಾ ಭಾವೆಯವರು ಒಂದು ಪುಸ್ತಕದಾಗ ಬರೀತಾರೆ. ಅವರು ಮಾತೆ ವಾಗ್ದೇವರು ಬರ್ತಾರೆ. ಉದಾಹರಣೆ ನಿಮ್ಗೆ ಹೇಳ್ತೀನಿ ಯಾವ ಪುಸ್ತಕ. ಮಾತೆ ವಾಗ್ದೇವರು ಒಂದು ಪುಸ್ತಕ ಬರ್ತಾರೆ. ಅವರು ಅರಿವು ಆಚಾರ ಅಂತಂದು ಅರೋ ಬರ್ದಾರವರು. ಕರ್ನಾಟಕ ಹೋಗಿರು ವಿನೋಬಾ ಭಾವೆ. ಅವರು ಕನಿಷ್ಠ ಅಂದ್ರೆ ನಾನು ಅಂತೀನಿ ಒಂದು 5 ಲಕ್ಷನೋ ಏನೋ ಅವ್ರು ಕಾಲ್ನಡಿಕೆ ಮಾಡ್ಯಾರ. ಅವರು ವಿನೋಬಾ ಭಾವೆ ಮಾಡಿ ಏನಾರ ಭೂದಾನ ಮಾಡ್ಕೊತ ಬಂದಾರ ಅಲ್ಲಿ ಇಲ್ಲಿ. ಅವರು ಆ ಕಾಲಕ್ಕೆ ಎಷ್ಟೋ ಮಂದಿ ಗರೀಬರಿಗೆ 1 ಎಕರೆ ಯಾವ ಸಾವುಕಾರ ಬಲಿಗೆ ಹೋದರು 1 ಎಕರೆ ನೀವು ಕೊಡಪ್ಪ, ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತ ಏನಾರ ಭೂದಾನ ಏನಾದ್ರೆ ಮಾಡ್ಕೊತ ಬಂದಾರ ಅವರು ವಿನೋಬಾ ಭಾವೆಯವರು. ಅಂಥವ್ರು ಒಂದು ಕೆಪ್ ಕರ್ನಾಟಕ ಬರ್ತಾರೆ. ಬಂದ್ರೆ
ಅವ್ರಿಗೆ ಒಂದು ಸಾಹಿತ್ಯ ಕೊಡ್ತಾರೆ, ಅವ್ರು ಓದ್ತಾರೆ. ಬಸವಣ್ಣ ಸಾಹಿತ್ಯ ಕೊಟ್ಟರು ಏನಂದ್ರೆ ಇದು ಕಾಯಕ ಮತ್ತು ದಾಸೋಹ ಇದು ಏನು ಶಬ್ದದನ ಏತಂಗೆ ಎಷ್ಟೋ ಪುಸ್ತಕಗಳು ಓದಿನ ಕಡೆಗೆ ಕಾಯಕ ಮತ್ತು ದಾಸೋಹ ಸಂಲಗ್ನ ಸಂಯುಕ್ತವಾದಂಥ ಒಂದು ಶಬ್ದದ. ಕಾಯಕ ಬಿಟ್ಟರೆ ದಾಸೋಹ ಇಲ್ಲ, ದಾಸೋಹ ಬಿಟ್ಟರೆ ಕಾಯಕ ಇಲ್ಲ. ಅದಕ್ಕೆ ಇಂಥ ಶಬ್ದ ಏನು ನಮ್ಮ ಲಿಂಗಾಯತರು ಬಸವಣ್ಣವ್ರು ಕೊಟ್ಟರೆ ಭಾಳ ವಿಚಿತ್ರವಾದಂಥ ಭಾಳ ವಿಶೇಷವಾದಂಥದ ಏನಾರ ಶಬ್ದದ. ನೀವು ಬಸವಣ್ಣ ಜನ್ಮದಲ್ಲಿ ನೀವು ಹುಟ್ಟಿರಿ ಅಂದ್ರೆ ಭಾಳ ದೊಡ್ಡ ದೈವ. ಯಾಕಂದ್ರೆ ಮನುಷ್ಯ ಎಲ್ಲರೂ ಕೆಲಸ ಮಾಡ್ತಾರೆ, ವಿಶ್ವದಾಗ ಎಲ್ಲರೂ ಕೆಲಸ ಮಾಡ್ತಾರೆ. ಯಾವ ಮುಸ್ಲಿಮ್ದಲ್ಲಿ ಇಲ್ಲಿ ಎಲ್ಲಿ ಭೀ ಇಲ್ಲಿ ಎಕಡೆ ಯಾವ ಧರ್ಮದಾಗ ಭೀ ದಾನ ಕೊಡೋ ಪದ್ಧತಿ ಅದ. ತುರ್ಕುರ್ ಬಲ್ಲಿ ಭೀ ವರ್ಷಿಗೆ ಒಂದು ಜಕಾತ್ ಮಾಡಲೇಬೇಕು. ಅವ್ರು ಎಂಥ ಗರೀಬ್ ಇರಲಿ ಅವ್ರಿಗೆ ಹಂಗಿರ್ತದೆ. ನಮ್ಮಲ್ಲಿ ಹಾಗಿಲ್ಲ. ನಂಬಲ್ಲಿ ಏನಂದ್ರೆ ಪ್ರತಿದಿನ ನಂಬಲ್ಲಿ ದಾಸೋಹ ಇರ್ತದೆ. ಇಂಥ ಸಿಸ್ಟಮ್ ಅದು ಇದು ನಮ್ಮ ಬಸವ ಧರ್ಮದಾಗ ಭಾಳ ಮಂದಿ ತಿಳಿ ಪ್ರತಿದಿನ ದಾಸೋಹ ಇರ್ತದೆ. ಹೆಂಗಂದ್ರೆ ನಾವು ಏನು ಕಾಯಕ ಮಾಡ್ತೇವೆ ಅದ್ರ ಮೇಲೆ ದಾಸೋಹ, ಬಂದಿದ್ದ ಆಮದಾನಿ ಮೇಲೆ ದಾಸೋಹ ಮಾಡಬೇಕು. ಅಲ್ಲಿ 196 ಲಕ್ಷ ಮಂದಿ ಏನದ ಖಾಲಿ ಕುಂತು ಉಂಡಿಲ್ಲ. ನಿಮ್ಗೆ ಹೇಳ್ತೀನಿ, ಖಾಲಿ ಕುಂತು ಉಂಡಿಲ್ಲ. ಅವರು ಎಲ್ಲರೂ ಕೆಲಸ ಮಾಡ್ಯಾರ, ಎಲ್ಲರೂ ಕೆಲಸ ಮಾಡ್ಯಾರ. ಕಾಶ್ಮೀರದ ಮಹಾರಾಜ ಏನದಲ್ಲ ಒಬ್ಬನಿಗೆ ಕಳಿಸ್ಕೊಡ್ತಾನೆ, ನೋಡ್ಬಾ ಹೋಗು ಅಲ್ಲಿ ಏನೋ ಅಂತ ನೋಡೋಕೆ ಬಂದು ನೋಡಿದ್ರಲ್ಲ ಅವ ಭಾಳ ಪರೇಶಾನ್ ಆಯ್ತಾನೆ. ಇಲ್ಲಿ ಯಾರೂ ಕುಂತು ತುಂಬೋರಿಲ್ಲ, ಎಲ್ಲರೂ ಏನಿಲ್ಲ, ದಾಸೋಹ ಮಾಡೋರಲ್ಲ, ಮತ್ತು ಬೇಡವರು ಯಾರೂ ಇಲ್ಲ ಅಂತಂದು. ಇಂಥ ಒಂದು ದೊಡ್ಡ ಆಲೋಚನೆ ನಮ್ಮ ಶರಣ ಸಾಹಿತ್ಯದಾಗ. ಇದಕ್ಕೇನು ಮಾಮೂಲಿ ತಿಳಿಬೇಡ್ರಿ ನಾವು ಶರಣ ಸಾಹಿತ್ಯ ಅಂದ್ರೆ. ಆದಷ್ಟು ಏನಂದ್ರೆ ದಾನ ಬೇರೆ ಎಲ್ಲ ಬೇರೆ. ಆದರೆ ನಮ್ದು ಏನು ಗಳಿಕೆ ಇರ್ತದೆ ಅದು ಒಂದು ಪರ್ಸಂಟೇಜ್ ಇಲ್ಲ ದಾಸೋಹ ಸಲಕ್ಕೆ ಇಕ್ಕೇ ಬೇಕು. ಅದು ಹೇಳ್ತಿರುತ್ತಿಲ್ಲ. ಜ್ಞಾನಿ ಮನುಷ್ಯ ತಾನೇ ಮಾಡ್ತಾನೆ. ಈಗ ನಾ ಏನು ಮಾಡ್ತೀನಿ ನನಗೆ ಗೊತ್ತು, ಅಶೋಕ ಏನು ಮಾಡ್ತಾನೆ ಅವನೇ ಗೊತ್ತು. ಆದಷ್ಟು ಏನದಲ್ಲ ನಮ್ಗೆ ಗೊತ್ತದ ಜೀವನ ಏನನ್ಬೋದು ಎಲ್ಲರಿಗೂ ಗೊತ್ತದ. ಬರ್ತೇವೆ ಖಾಲಿ ಕೈಲಿಂದೇ ನಡೆದೇವು ಅಂತ ಗೊತ್ತದಲ್ಲ. ಈ ಮಾತು ಶಾಸ್ತ್ರಗಳು ಎಲ್ಲರೂ ಹೇಳ್ತಾರೆ. ಕಡೆಗೆ ಅಲ್ಲಿ ಬರೋಣ ಬಂತು ಬಿಮಾರಿ ಅಂತೇಳಿ, ರೊಕ್ಕದ ಬಳಿ ಬರೋಣ ಬಂತು ಬಿಮಾರಿ. ಏನ ಕೊಡ್ಬೇಕಂತಂತಂದು ಮನುಷ್ಯ ಗೊತ್ತದ. ನನ್ನ ಹಿಂದೆ ಹೆಂಡ್ರ ಮಕ್ಕಳು ಬರೋರು, ಯಾರು ಬರೋರು, ನಾ ಬರೋರು, ನನ್ನ ಜೋಲದ ಬರೋದು ಎಲ್ಲ ಗೊತ್ತದ. ಸನ್ಯಾಸಿ ಆಗೋ ಜರುತ್ತಿಲ್ಲ. ಆದಷ್ಟು ಏನದ ನಮ್ಮ ಮಂದಿ ಗರೀಬರಿಗೆ, ಅನಾಥ ಆಶ್ರಮ ಇದ್ದವರಿಗೆ, ಬೇವಾ ಇದ್ದವರಿಗೆ ಆದಷ್ಟೇನದ ಆರ್ಥಿಕ ಸಹಾಯತ ಮಾಡಬೇಕು. ದಾಸೋಹ ಅಂದ್ರೆ ಊಟದ ಎಂಬುದಲ್ಲ, ಆರ್ಥಿಕ ಸಹಾಯತ ಮಾಡಬೇಕು. ಅದು ಭಾಳ ದೊಡ್ಡ ಜೀವನದಾಗ ನಿಮ್ಗೆ ಹೇಳ್ತೀನಿ ನಾನು. ಇಂಥದನ್ನು ಮನುಷ್ಯ ಜೀವನ ಸಿಕ್ಕಿದ ಅದಕ್ಕೆ ಸರಿಯಾಗಿ ಉಪಯೋಗ ಮಾಡ್ಕೊರಿ, ಸರಿಯಾಗಿ ಉಪಯೋಗ ಮಾಡ್ಕೊರಿ. ಇದು ಮತ್ತು ನಿಮ್ಗೆ ಸಿಗ್ತದೆ ಅಂತ ತಿಳಿಬೇಡ್ರಿ ನೀವು. ನಾವು ಏನೋ ಚಂದ ದೇವ್ರಿಗೆ ಹೋಗಿ ಆ ದೇವ್ರಿಗೆ ಹೋದಿ ಈ ದೇವ್ರಿಗೆ ಹೋದಿ ಸ್ವರ್ಗಕ್ಕೆ ಹೋಗ್ತೀನಿ ನಾನು ಸ್ವರ್ಗದಾಗ ಜಾಗ ಸಿಗ್ತದೆ ಎಲ್ಲ ಸುಮ್ಮನೆ ಹುಚ್ಚು ಮಾತುಗಳು ಏನದ. ಮನುಷ್ಯ ಏನದ ಒಳ್ಳೆಯ ಮನಸ್ಸು ಸಿಗಬೇಕು. ಒಳ್ಳೆಯ ಮನಸ್ಸಿನಿಂದ ಮತ್ತು ಯಾರಿಗೇನಾರ ಕಲಬೇಡ ಕೊಳಬೇಡ ಹುಸಿಯ ನುಡಿಯಬೇಡ, ಅನ್ಯರ ಅಸಹ್ಯ ಪಡೆಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇಂಥ ಒಂದು 4-5 ವಿಚಾರಗಳು ನೀವು ಇಟ್ಕೊಂಡ್ರೆ ನಿಮ್ಮಷ್ಟು ಪವಿತ್ರ ಆದ ಮನುಷ್ಯರು ಯಾರಿಲ್ಲ. ಮನಸ್ಸು ಶಾಂತಿ ಇರ್ತದೆ. ಮತ್ತು ಭಗವಂತನೇನಲ್ಲ ಈ ಅನ್ನ ಉಂಡ್ರಿ ಸಾಂಬಾರು ಅಕ್ಕಿ ಉಂಡ್ರಿ ನಾವು ಸುಖದ ಇದ್ದೀವಿ ಅಂತ ಅನ್ಬೇಡ್ರಿ. ನಿಮ್ಗೆ ಹೇಳ್ತೀನಿ ನಾನು, ನುಚ್ಚೆ ಉಂಡ್ರಿ ಕಡೆಗೆ ಮನಸ್ಸು ಯಾರು ಶಾಂತಿ ಇರ್ತದೆ ನಿಮ್ಗೆ ಹೇಳ್ತೀನಿ. ಮನಸ್ಸು ಎಷ್ಟು ಶಾಂತಿ ಇರ್ತದೆ, ಸುಖದಾಗಿರ್ತದೆ, ಆಲೋಚನೆ ಫಸ್ಟ್ ಕ್ಲಾಸ್ ನಿದ್ದೆ ಬರ್ತದೆ. ಅವನಷ್ಟು ಏನಲ್ಲ ಮತ್ಯಾರು ಜೀವನದಲ್ಲಿ ಯಾವ ಶ್ರೀಮಂತ ಇರೋದು ನಿಮ್ಗೆ ಹೇಳ್ತೀನಿ. ಯಾವ ಶ್ರೀಮಂತ ಇರೋದು ಮನಸ್ಸಿಗೆ ತೃಪ್ತಿ ಇರಬೇಕು, ಚಂದ ಇರಬೇಕು. ನಾವು ಭೀ ಎಲ್ಲರಿಂದ ಪ್ರೇಮದಿಂದ ಇರಬೇಕು, ಚಂದ ನಿದ್ದೆ ಮಾಡಬೇಕು. ಆಗ ಏನಂದ್ರೆ ನಮ್ಮ ಜೀವನ ಸುಖದಾಗದ ಅಂತ ತಿಳಿರಿ. ನಂಬರ್ ರೊಕ್ಕ ಇವಾಗ 1 ಕೋಟಿ ರೂಪಾಯಿ ನಾವು ಸುಖದಾಗಿದ್ದರೆ ನೀವು ಸುಖದಾಗಿದ್ದಂಗಲ್ಲ. ನಿಮ್ಮ ಮನಸ್ಸು ಯಾಕೆ ತೃಪ್ತಿ ಬೀಳೋದು, ನಿದ್ದೆ ಮಾಡಿಕೊಡ್ಸೋದು ನೆನಪಿಗೆ. ಆದ್ರೆ ಆದಷ್ಟು ಇದೆ ನಾವು ಕಾಯಕ ಮತ್ತು ದಾಸೋಹ ಮನುಷ್ಯ ಜೀವನದಾಗ ಹುಟ್ಟಿದ್ವಿ. ಏನಾದ್ರೂ ಭೀ ಏನದಲ್ಲ, ಈಗ ಪ್ರಸಾದ ಮಾಡ್ತೀರಿ, ಇಲ್ಲಿ ದಾಸೋಹ ಮಾಡ್ತೀರಿ, ಎಷ್ಟು ಪುಣ್ಯ ದಂಧ ನೋಡಿ. 10 ಮಂದಿ ಏನಲ್ಲ ನಿಮ್ಮ ಹೆಸರು ಮೇಲೆ ಏನಾದ್ರು ಪ್ರಸಾದ ಮಾಡ್ತಾರೆ. ಏನು ನೀವು ಉಳ್ಳಕ್ಕೆ ಮಹತ್ವದ ಹಠ ಇದೆ ಹಂಗಲ್ಲ. ಒಂದು ಪದ್ಧತಿ ಹೇಳ್ತೀನಿ ನಿಮ್ಗೆ. ಆದಷ್ಟು ಸಹಕಾರ ಕೊಡ್ಲತ್ತೀರಿ, ಹಿಂಗೆ ಸಹಕಾರ ಕೊಡ್ರಿ. ಮತ್ತು ಈ ಜೀವನಕ್ಕೆ ಏನದಲ್ಲ ಭಾಳ ವಿಶೇಷವಾದಂಥ ಜೀವನ. ಇದಕ್ಕೆ ಹುಟ್ಟಿದೇವು ಸಾಯ್ತೀವಿ ಅಂತ ತಿಳಿಬೇಡ್ರಿ. ಏನೋ ಚಂದ ಒಳ್ಳೆಯ ಕೆಲಸ ಮಾಡಿರಿ. 4 ಮಂದಿ ಸತ್ತ ಚಂದ ಇದ್ದ ಅಂತಂದು ಒಂದು ಶಬ್ದ ಬಂತದ ನೀವೇ ಅಲ್ಲೇ ಸ್ವರ್ಗ ಹೋದಂಗೆ ನೆನಪಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸೌದಿಯವರಿಗೆ, ಸ್ವಪ್ನ ಅವರಿಗೆ ಭಾಳ ಚಂದ ಹೇಳಿದಮ್ಮ, ಭಾಳ ಭಾಳ ಧನ್ಯವಾದ. ಮತ್ತು ಈಗ ನಮ್ಮ ಸೆಕ್ರೆಟ್ರಿಯವರು, ಪ್ರಧಾನ ಕಾರ್ಯದರ್ಶಿಯವರು ಮಾತಾಡಿದ್ದಾರೆ, ಬರಬೇಕು ಮಾತಾಡ.
ఓం శ్రీ గురుబసవలింగాయ నమః. ఈనాటి సామూహిక ప్రార్థనలో ఆశీర్వైనటువంటి శరణు బంధువులందరికీ, అదేవిధంగా అక్కడ వాళ్ళ సోదరిమణులకు, అదేవిధంగా యూత్ అసోసియేషన్ సభ్యులందరికీ శరణార్థి. పోతే ఈ సంవత్సరము బసవ జయంతి ఎంతో అంగరంగ వైభవంగా నిర్వహించడం జరిగింది. ఇందులో భాగంగా యూత్ అసోసియేషన్ వారి ఆధ్వర్యం లోపల క్రికెట్ మ్యాచ్ టోర్నమెంట్ కూడా నిర్వహించడం జరిగింది. మరి దానికి యూత్ అసోసియేషన్ వారికి ముఖ్యంగా ధన్యవాదాలు తెలియజేస్తున్నాను.